ತುಂಗಭದ್ರಾ ಜಲಾಶಯದಲ್ಲಿ 133 ಟಿಎಂಸಿ ಕೆಪಾಸಿಟಿ ಇರ್ತಕ್ಕಂಥದ್ದು ಇವತ್ತು 33 ಟಿಎಂಸಿ ಮೂರು ತುಂಬಿ ಕೇವಲ 100 ಟಿಎಂಸಿ ಬಂದು ಅರ್ಧಕರ್ಧ ರೈತರಿಗೆ ನೀರೇನೇ ಸಿಗಲಿಕ್ಕೆ ಬೆಳೆಗಳಿಗೆ ರೈತರ ಅನ್ಯಾಯ ಆಗ್ತದೆ. ಇದನ್ನ ತಡೆಗಟ್ಟತಕ್ಕಂಥ ವಿಷಯದ ಮೇಲೆ 2017-18-19ರಲ್ಲಿ ತುಂಗಭದ್ರಾ ಜಲಾಶಯದಿಂದ ರೈತರಿಂದಲೇ ಮೂಡತಕ್ಕಂಥ ಪ್ರಯತ್ನ ಮಾಡಿದ್ವಿ. ಆದ್ರೆ ಅವಾಗ ನೀವು ಸರ್ಕಾರ ಏನ್ ಹೇಳ್ತು, ನಾವು ಪರಿಹಾರ ಜಲಾಶಯ ಕಟ್ಟು ನವಿಲೆ ಅಂತ ಹೇಳಿದ್ರು. ಆ ನವಿಲಿ ಜಲಾಶಯ ವಿಷಯವಾಗಿ ಆಂಧ್ರ ತೆಲಂಗಾಣದೊಂದಿಗೆ ಇಂದಿನವರೆಗೂ ಸಹ ಕರ್ನಾಟಕ ಮಾತುಕತೆ ನಡೆಸಿಲ್ಲ. ಅಂದ್ರೆ ಈಗ 6 ವರ್ಷದ ನೀವು ಸುಮ್ಮನಿರೋದಕ್ಕಾಗಿ ಮತ್ತೆ ನಿಮ್ಮನ್ನು ಎತ್ತರಿಸಬೇಕಂತ ಹೇಳಿ ಮತ್ತೊಮ್ಮೆ ನಾಳೆ 2ನೇ ತಾರೀಕಿಂದ ಬೆಳೆ 2 ಮತ್ತು 3ನೇ ತಾರೀಕು ರೈತರ 105 ಟ್ಯಾಕ್ಟರ್ಗಳಿಂದ ಮತ್ತೆ ಉಳಿರ್ತಕ್ಕಂಥ ರೈತರಿಂದಾನೇ ಉಳಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಇದಕ್ಕೆ ಕಾರಣ ಏನಂತಂದ್ರೆ ಸರ್ಕಾರಗಳು ನಮ್ಮ ಕಡೆ ಗಮನ ಕೊಡಿ. ಇವತ್ತು ರೈತರ ಪರಿಸ್ಥಿತಿಗಳು ಕಷ್ಟ ಆಗ್ತಿದೆ. ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳ್ತಕ್ಕಂಥವ್ರು ಇವಾಗ ಏನ್ ಮಾಡ್ತಾ ಇದ್ದಾರೆ? ಇವತ್ತು ಮೈನಿಂಗ್ ಫಂಡ್ 20,000 ಕೋಟಿ ಐತೆ. ಅಂದ್ರೆ ಅಮೌಂಟ್ ಹಾಕಿ 50% ನಮಗೆ ಉಳಿಸಕ್ಕೆ ಪ್ರಯತ್ನ ಮಾಡಬಾರದು. ಸರ್ಕಾರಕ್ಕೆ ಈ ಮೂಲಕ ಏನ್ ಎಚ್ಚರಿಕೆ ಕೊಡ್ತಾ ಇದೀವಿ, ಈ ವರ್ಷ 105 ಟ್ಯಾಕ್ಟರ್, ಮುಂದಿನ ವರ್ಷ 10,000 ಟ್ಯಾಕ್ಟರ್ ಮುಖಾಂತರ ರೈತರು ಬಂದು ಪ್ರತಿಭಟನೆ ಮಾಡ್ತೀವಿ. ಹಂಗಾಗಿ ಸರ್ಕಾರ ಎಚ್ಚೆತ್ಕೊಂಡು ಮುಂದಿನ ವರ್ಷ ಒಳಗಾಗಿ ತುಂಗಭದ್ರಾ ಜಲಾಶಯ ಉಳಿಯತಕ್ಕಂಥ ಪ್ರಯತ್ನ ಮಾಡ್ತೀರ, ಇಲ್ಲ ಉತ್ತರ ರೈತ ಪ್ರತಿಭಟನೆಗೆ ಸಿದ್ಧರಾಗ್ತಾರ, ಬೆಂಗಳೂರು ಬಂದ್ ಮಾಡ್ತಾರ, ಕರ್ನಾಟಕ ಬಂದ್ ಮಾಡ್ಕೊಬೇಕ, ಆ ರೈತರ ಸಿದ್ಧರಾಗಿರ್ತಕ್ಕಂಥ ಮಾತನ್ನು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೆ ಸರ್ಕಾರ. ಇದು ಸೂರ್ಯ ನ್ಯೂಸ್ ಕನ್ನಡ.